ಹಾಗಾಗಿ ಯಾಕೆ ನಾನು ನಿಮ್ಮನ್ನ ಲೀಡ್ರ್ ಅಂದೆ ಅಂದರೆ, ಹೊರಗಿನ ಮಾತ್ರ ಸಮಸ್ಯೆ, ನಮ್ಮನೆ ಸಮಸ್ಯೆ ಇಲ್ಲ ಅಂತ ಹೇಳೋರ ಸಂಖ್ಯೆ ನಡುವೆ ಇಲ್ಲ, ಎಲ್ಲವನ್ನೂ ವಿರೋಧಿಸ್ತೀನಿ ಅನ್ನೋ ಕಾರಣಕ್ಕೆ ನೀವು ಸ್ಪಷ್ಟವಾಗಿ ಹೇಳ್ತಿದ್ದೀರಿ. ಸಮಸ್ಯೆಗಳಿದೆ, ಆ ಸಮಸ್ಯೆಗಳು ಬದಲಾಗಬೇಕು, ಅದನ್ನು ಬದಲಾಯಿಸಬೇಕು ಅನ್ನೋ ದಾಟಿಯಲ್ಲಿ ಮಾತನಾಡ್ತಿದ್ದೀರಿ. ಅದಕ್ಕೆ ನಂಗೆ ಖುಷಿ ಆಗೋದು. ಆ್ಯಂಡ್ ಅಂತಿಮವಾಗಿ ನಮ್ಮ ಭಾರತ, ರಾಜ್ಯ, ಧರ್ಮ, ಜಾತಿ ಎಲ್ಲ ವಿಷಯನೂ ಮಾತಾಡ್ಬಿಟ್ವಿ. ಬಟ್ ಭಾರತದ ಬಗ್ಲಲ್ಲಿರ್ತಕ್ಕಂಥ ಬಾಂಗ್ಲಾದಲ್ಲಿನ ಸಮಸ್ಯೆಗಳು, ಸನ್ನಿವೇಶಗಳ ಬಗ್ಗೆ ಮಾತನಾಡಬೇಕು ಅಂತ ಅನಿಸ್ತಿದೆ. ಏನು ಹೇಳ್ತೀರಿ? ಬಾಂಗ್ಲಾ ಅದ್ರ ಜೊತೆಗೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಭಾರತೀಯರಾದ ನಮ್ಮೆಲ್ರಿಗೂ ಇದೆ. ಹೌದಾ? ಒಪ್ಕೊಳ್ತೀರಲ್ಲ? ಅದೊಂಥರ ನಮ್ಮ ಪಕ್ಕದ ಮನೆ ಇದ್ದಂಗೆ, ನೆರೆ ಹೊರೆ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಈ ಥರದ್ದೊಂದು ಸೆಂಟಿಮೆಂಟ್ ಅವ್ರ ಜೊತೆ ಖಂಡಿತವಾಗ್ಲೂ ಇದೆ. ಅಲ್ಲಿ ಯಾರಿಗೂ ನೋವಾದ್ರೂ ಕೂಡ ನಮ್ಮ ಮನ್ಸಿಗದು ತಾಟುತ್ತೆ. ನಮ್ಮ ಮನ್ಸಿಗದು ನೋವಾಗ್ಲಿಲ್ಲ, ನಮ್ಮ ಮನ್ಸಿಗದು ಹರ್ಟ್ ಆಗ್ಲಿಲ್ಲ ಅಂತ ಅಂದ್ರೆ ನಾವು ಮನುಷ್ಯರೇ ಅಲ್ಲ ಅಂತ. ಅಲ್ಲಿ ವೆರಿ ಕ್ಲಿಯರ್ಲಿ ನಡೀತಾ ಇರುವಂಥದ್ದು ಶೇಖ್ ಹಸೀನಾ ವರ್ಸಸ್ ಶೇಖ್ ಹಸೀನನ ಅಪೋಸಿಟ್ ಗ್ಯಾಂಗ್ ಅಷ್ಟೇ. ಅಲ್ಲಿ ನಾವೊಂದು ತಪ್ಪು ತಿಳುವಳಿಕೆನಲ್ಲಿ ಬದುಕ್ತಾ ಇದೀವಿ. ಅಲ್ಲಿ ಬರೀ ಹಿಂದೂಗಳಿಗೆ ಮಾತ್ರ ಸಮಸ್ಯೆ ಆಗ್ತದೆ, ಹಿಂದೂಗಳಿಗೆ ಮಾತ್ರ ತೊಂದರೆ ಆಗ್ತಿದೆ. ನೋ, ಶೇಖ್ ಹಸೀನಾಳ ವಿರುದ್ಧವಾಗಿ ಇರುವಂಥ ಎಲ್ಲರ ಮೇಲೂ ಕೂಡ, ಅಲ್ಲಿ ಮುಸಲ್ಮಾನರ ಮೇಲೂ ಕೂಡ ದಬ್ಬಾಳಿಕೆ ಆಗ್ತದೆ. ಬರೀ ಮಂದಿರಗಳನ್ನ ಅಲ್ಲಿ ಹೊಡಿತಾ ಇಲ್ಲ, ಮಸೀದಿಗಳನ್ನೂ ಹೊಡಿತಾ ಇಲ್ಲ. ಬಾಂಗ್ಲಾದಲ್ಲಿ ಹಿಂದೂ ವರ್ಸಸ್ ಮುಸಲ್ಮಾನರಲ್ಲ, ಶೇಖ್ ಹಸೀನಾ ಟೀಮ್ ವರ್ಸಸ್ ವಿರೋಧಿ ಬಣ ಅಷ್ಟೇ ಅಲ್ಲಿ ನಡೀತಾ ಇರೋದು. ಅಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋದು ಇಲ್ಲವೇ ಇಲ್ಲ. ಅಲ್ಲಿ ಬಾಂಗ್ಲಾದ ಹಿಂದೂಗಳನ್ನ ನೀವು ಅವ್ರ ವಿಡಿಯೋಸ್ಗಳೆಲ್ಲ ಸಿಗುತ್ತೆ, ನೀವು ನೋಡಿ. ಅಲ್ಲಿ ಬಾಂಗ್ಲಾದ ಮುಸಲ್ಮಾನರು ಹಿಂದೂಗಳನ್ನ ಎಷ್ಟು ಚೆನ್ನಾಗಿ ನಡೆಸ್ಕೊಳ್ತಿದ್ದಾರೆ. ಅವ್ರಿಗೆ ತುಂಬಾ ಅವಕಾಶಗಳನ್ನ ಭಾರತ ಕೊಟ್ಟಿತ್ತು, ಬನ್ನಿ ಅಂತ ಕರೆದಿತ್ತು. ಅದಾಗ್ಯೂ ಅವ್ರು ಬರಲಿಲ್ಲ ಅಂತ ಅಂದ್ರೆ ಅಲ್ಲಿ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅಂತ ಅರ್ಥ. ಇವ್ರು ಹೇಳಿದಾಗ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಏನು ಬಿಂಬಿಸ್ಲಿಕ್ಕೆ ಹೊಟ್ಟಿದ್ದಾರೆ, ಅದು ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲ. ಶೇಖ್ ಹಸೀನಾ ವರ್ಸಸ್ ಆಕೆಯ ವಿರೋಧಿ ಬಣದವರ ಒಂದು ತಿಕ್ಕಾಟ ಅಲ್ಲಿ ನಡೀತಾ ಇದೆ ಅಷ್ಟೇ. ಅಲ್ಲಿ ಮಕ್ಕಳು ಸಾಯ್ತಾ ಇರೋ ಮಕ್ಕಳು, ಮುಸಲ್ಮಾನರು ಮಕ್ಕಳು ಇದ್ದಾರೆ, ಹಿಂದೂಗಳ ಮಕ್ಕಳು ಇದ್ದಾರೆ. ದೇವಸ್ಥಾನಗಳು ಹೊಡಿತಾ ಇದ್ದಾರೆ, ಮಸೀದಿಗಳನ್ನೂ ಹೊಡಿತಾ ಇದ್ದಾರೆ. ಅಲ್ಲಿ ಮಂದಿರ, ಮಸೀದಿ, ಹಿಂದೂ ಮುಸ್ಲಿಂ, ನೋ, ನಥಿಂಗ್ ಇಸ್ ಲೈಕ್ ದಟ್. ನಜ್ಮಾ ಅವ್ರು ಹೇಳ್ತಿದ್ದಾರೆ ಸ್ಪಷ್ಟವಾಗಿ, ಅಲ್ಲಿ ಹಿಂದೂ ವರ್ಸಸ್ ಮುಸಲ್ಮಾನರಲ್ಲ, ಅದು ಶೇಖ್ ಹಸೀನಾ ಟೀಮ್ ವರ್ಸಸ್ ವಿರೋಧಿ ಗುಂಪು ಅನ್ನೋದು ಬಾಂಗ್ಲಾ ಲೆಕ್ಕಾಚಾರ ಅಂತ ನೀವು ಸ್ಪಷ್ಟವಾಗಿ ಹೇಳ್ತಿದ್ದೀರಿ. ಎಸ್, ನನಗೆ ಭಾಳ ಕಾಡಿದ್ದು, ನನಗಿಂತ ತುಂಬ ಚೆನ್ನಾಗಿ ಕನ್ನಡವನ್ನು ಮಾತನಾಡಿದ್ರಿ. ನನ್ನ ಕನ್ನಡ ಹಾಡು ಭಾಷೆ, ಮಂಡ್ಯ ಭಾಷೆ. ಇವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಚರ್ಚೆ, ಕೇರಳದಲ್ಲಿ ಎಲ್ಲ ಸಮುದಾಯಗಳು ಮಲಯಾಳಂ ಮಾತಾಡ್ತಾರೆ, ತಮಿಳ್ನಾಡಲ್ಲಿ ತಮಿಳ್ ಮಾತಾಡ್ತಾರೆ. ಭಾಷೆ ಬಾಂಧವ್ಯವನ್ನು ಬೆಸೆಯುತ್ತೆ, ಭಾಷೆ ಬದುಕನ್ನು ಕಟ್ಕೊಡುತ್ತೆ. ಖಂಡಿತ. ಬಹುತೇಕ ಈ ಧರ್ಮಗಳ ನಡುವಿನ ತಿಕ್ಕಾಟ, ಈಗ ಯಾಕೆ ನೀವು ಆಗಲಿಲ್ಲ ಮುಸಲ್ಮಾನ್, ನಾವು ಮಾತಾಡ್ಬೇಕಾದ್ರೆ ಸಾಬ್ರು ಹಿಂಗೆ ಮಾತಾಡ್ತಿರ್ತೀವ, ಆಡು ಭಾಷೆ, ಯಾವ ಸಮಸ್ಯೆಗಳೇ ಇರಲ್ಲ. ಬಟ್ ಇವತ್ತು ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಮುಸಲ್ಮಾನರ ನಡುವೆ, ಇತರರ ನಡುವೆ, ನಾಟ್ ಓನ್ಲಿ ಹಿಂದೂ ಅಂತಲ್ಲ, ಇತರ ನಡುವೆ, ಕನ್ನಡ ಮತ್ತು ಭಾಷೆ ನಡುವೆ ನೀವು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರಿ ನಜ್ಮಾ ಅವರೇ, ಭಾಳ ಖುಷಿ ಆಗುತ್ತೆ. ಬಟ್ ಕರ್ನಾಟಕದ ಮುಸಲ್ಮಾನರು ಹೆಚ್ಚಾಗಿ ಕನ್ನಡ ಬಳಸಲ್ಲ ಅನ್ನೋದು ಒಂದು ಭಾಷೆ. ಬೆಂಗಳೂರಲ್ಲಿ ಬಂದಾಗ, ಕೆಲವೊಂದು ಭಾಗದಲ್ಲಿ ಬಂದಾಗ ಯಾಕೆ ಆ ಸಮಸ್ಯೆ? ಅದು ಸರಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು? ನಾನು ನಿಮ್ಮ ಆಪಾದನೆಯನ್ನ ಮುಲಾಜಿಲ್ಲದೆ ಒಪ್ಪಿಕೊಂಡು ಇನ್ನೊಂದನ್ನು ಹೇಳಕ್ ಇಷ್ಟಪಡ್ತೀನಿ. ಕನ್ನಡಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಏಕೀಕರಣದ ಚಳುವಳಿ, ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕನ್ನಡ ಸಿನಿಮಾ ಇವ್ಯಾವುದನ್ನು ಮುಸಲ್ಮಾನರನ್ನ ಹೊರಗಿಟ್ಟು ಮಾತಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕನ್ನಡದ ಏಕೀಕರಣಕ್ಕೋಸ್ಕರ, ಕರ್ನಾಟಕದ ಏಕೀಕರಣಕ್ಕೋಸ್ಕರ ಹುತಾತ್ಮರಾದಂಥ ಏಕೈಕರು ಮತ್ತೆ ಮೊದಲಿಗರು ರಂಜಾನ್ ಸಾಬ್ ಒಬ್ಬ ಮುಸಲ್ಮಾನರು. ಇವತ್ತಿಗೂ ರಾಜ್ಯೋತ್ಸವದ ಇಡೀ ತಿಂಗಳು ನಾವು ಕೇಳುವಂತಹ ನಿತ್ಯೋತ್ಸವ ಗೀತೆಯನ್ನ ಬರೆದವರು, ಹಾಡನ್ನ ಬರೆದವರು ಕವಿ ನಿಸಾರ್ ಅಹಮದ್ ಅವರು. ನಟವರ ಗಂಗಾಧರ ಅಂತ ಹಾಡನ್ನ ಬರೆದವರು ನಮ್ಮ ಕರೀಂ ಖಾನ್ ಅವರು. ಹೀಗೆ ನೀವು ಯಾವುದೇ ಕ್ಷೇತ್ರ ನೋಡಿ, ವಿಜ್ಞಾನ ಸಾಹಿತ್ಯವನ್ನ ನೋಡಿ, ಅಥವಾ ನಮ್ಮ ಸಂಸ್ಕೃತಿಯನ್ನು ಅದ್ಭುತವಾಗಿ ಬರೆದವರು ನಮ್ಮ ರಹಮತ್ ತರೀಕೆರೆರವರು. ಬಸವಣ್ಣನನ್ನ, ಲಿಂಗಾಯತ ಧರ್ಮವನ್ನ ಬೇರೆ ಯಾರು ಅಷ್ಟು ಈಸಿಯಾಗಿ, ಸುಲಲಿತವಾಗಿ, ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಬರದೇ ಇರಲಿಲ್ಲ. ಅಷ್ಟು ಅದ್ಭುತವಾಗಿ ಬರೆದವರು ನಮ್ಮ ರಂಜಾನ್ ದರ್ಗಾ ಅವರು. ಕನ್ನಡದ ಹೆಣ್ಣು ಮಕ್ಕಳ ಬವಣೆಗಳನ್ನ, ನೋವುಗಳನ್ನ ಬರೆದಂಥವ್ರು ಸಾರಾ ಅಬುಬಕ್ಕರ್ ಅವರು, ಬಾನು ಮುಷ್ತಾಕ್ರವರು, ಕೆ ಶರೀಫಾರವರು. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಸಲ್ಮಾನರ ಕೊಡುಗೆ ಇದೆ. ಅದರ ಜೊತೆಗೆ ನೀವು ಹೇಳಿದ ಆಪಾದನೆಯನ್ನ ಕೂಡ ನಾನು ಒಪ್ಕೊಳ್ತೀನಿ. ಅದು ಸಾಕಷ್ಟು ಕಾರಣಗಳಿಗೆ, ಅಂದ್ರೆ ಈ ತೀರಾ ಹಿಂದುಳಿದ ಸಮುದಾಯಗಳು ಒಂದು ಸ್ಲಮ್ಗಳಲ್ಲಿ ಅಥವಾ ಗೆಟ್ಟೋಗಳಲ್ಲಿ ಬದುಕ್ತಾರೆ. ಅಂಥ ತೀರಾ ಹಿಂದುಳಿದ ಒಂದು ಸಮುದಾಯ ಮುಸಲ್ಮಾನರ ಸಮುದಾಯ.
ಅಲ್ಲಲ್ಲಿ ಚಿಕ್ಕ ಸಣ್ಣ ಪುಟ್ಟ ಗುಡಿಸ್ಲುಗಳನ್ನು ಹಾಕ್ಕೊಂಡು ಅವರವರದ್ದೇ ಆದಂತಹ ಒಂದು ಸಮುಚ್ಚಯಗಳನ್ನು ರಚನೆ ಮಾಡಿಕೊಂಡು ಅಲ್ಲಿ ಬದುಕಿದಂತಹ ಮುಸಲ್ಮಾನರು ಅಲ್ಲಿ ಅವರು ಬದುಕಿಗೆ ಎಷ್ಟು ಬೇಕು ಆ ಭಾಷೆ ಉರ್ದು ಅಷ್ಟನ್ನ ಮಾತ್ರ ಮಾತಾಡಿಕೊಂಡು ಬದುಕಿದ ಕಾರಣದಿಂದಾಗಿ ಇವತ್ತು ಅವರಿಗೆ ಕನ್ನಡ ಸ್ಪಷ್ಟವಾಗಿ ಬರದೇ ಇರಬಹುದು. ಆದ್ರೆ ಎಲ್ಲರ ಮನಸ್ಸಲ್ಲೂ ಖುರಾನಲ್ಲಿ ಒಂದು ಸಾಲಿದೆ, ಹುಬ್ಬುಲ್ ವತನ್ ಮಿನಲ್ ಈಮಾನ್ ಅಂತ. ಅಂದ್ರೆ ತಾಯಿ ಮತ್ತು ತಾಯಿ ನೆಲವನ್ನ ಪ್ರೀತಿಸುವುದು ಈಮಾನಿನ ಭಾಗ, ಅಂದ್ರೆ ಧರ್ಮದ ಭಾಗ, ಧರ್ಮದ ವಿಭಾಜ್ಯ ಅಂಗ ಅಂತ. ನನ್ಗೆ ಯಾವಾಗ್ಲೂ ಅನ್ಸೋದು, ನನ್ನ ಭಾಷೆನ ತುಂಬಾ ಪ್ರೀತಿಸ್ತೀನಿ. ನನಗೆ ಕರ್ನಾಟಕ ಮೊದಲು, ಆಮೇಲೆ ದೇಶ. ಯಾಕಂದ್ರೆ ನನಗೆ ಈ ನೆಲ, ಇಲ್ಲಿಯ ಜಲ, ಇಲ್ಲಿಯ ಭಾಷೆ, ಇಲ್ಲಿಯ ಗಾಳಿ ನನಗೆ ಅನ್ನ ಕೊಡ್ತಾ ಇರುವಂಥದ್ದು. ಆ ಭಾಷೆಯ ಕಾರಣದಿಂದಾಗಿಯೇ 4 ಜನಕ್ಕೆ ನಜ್ಮಾ ನಜೀರ್ ಯಾರು ಅಂತ ಗೊತ್ತಿರೋದು. ಸೊ ನಾನು ಹೇಳೋದು ಇಷ್ಟೇ, ಆದಷ್ಟು ಹೆಚ್ಚೆಚ್ಚು ಕನ್ನಡವನ್ನ, ತಾಯಿ ನೆಲದ ಭಾಷೆಯನ್ನ ಮುಸಲ್ಮಾನರನ್ನ ನಾವು ಬಳಸಬೇಕು. ಕೇರಳ, ತಮಿಳುನಾಡಲ್ಲಿ ನೀವು ನೋಡಿ, ಕೇರಳ ಮತ್ತು ತಮಿಳುನಾಡಿನ ರಾಜಕಾರಣದಲ್ಲೂ ಕೂಡ ಮುಸಲ್ಮಾನರು ಮೇಲುಗೈಯನ್ನ ಸಾಧಿಸಿದ್ದಾರೆ. ಅಲ್ಲಿ ಪರಿಸ್ಥಿತಿ ಕರ್ನಾಟಕದ ತರಹ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಹಿಂದೂ ಯಾರು ಮುಸ್ಲಿಂ ಅಂತ ಗೊತ್ತೇ ಆಗಲ್ಲ. ನಾನು ತಮಿಳ್ನಾಡಲ್ಲಿ ಒಂದು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಒಬ್ರು ನಜರ್ ಅಂತ ಹೇಳಿ ಮಿನಿಸ್ಟರ್ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ದೀನಿ. ನನ್ಗೆ ಅವ್ರ ಮನೆಗೆ ಹೋಗೋ ತನಕನು, ಮನೆ ಒಳಗಡೆ ಹೋಗೋ ತನಕನು ನನಗವ್ರು ಮುಸ್ಲಿಂ ಅಂತ ಗೊತ್ತಿಲ್ಲ. ಮನೆ ಒಳಗಡೆ ಅವ್ರ ಹೆಂಡತಿ ಹಿಂಗ್ ಸೆರಗ್ ಹಾಕೊಂಡಿದ್ರು, ಮತ್ತೆ ಆಮೇಲೆ ಹಿಂಗ್ ಮೇಲೆತ್ತಿ ಏನೋ ಒಂದು ನೋಡಿದಾಗ ಒಂದು ಇಸ್ಲಾಮಿಕ್ ಆಗಿರುವಂತಹ ಇದಿತ್ತು. ಅದನ್ನ ನೋಡಿ ನನಗವ್ರು ಮುಸ್ಲಿಂ ಅಂತ ಗೊತ್ತಾಗಿದೆ. ಅವರ ಭಾಷೆ, ಹಾವ ಭಾವ ಇದ್ಯಾವುದೂ ಕೂಡ ಅಲ್ಲಿ ಅವರು ಮುಸ್ಲಿಂ ಅನ್ನುವಂಥ ಬೈಫಿಕೇಶನ್ ಕೊಟ್ಟಿರಲಿಲ್ಲ. ಅಂದ್ರೆ ಕರ್ನಾಟಕದಲ್ಲೂ ನಾವೆಲ್ಲರೂ ಕೂಡ ಕನ್ನಡದಲ್ಲಿ ಮಾತನಾಡೋದನ್ನ ಶುರು ಮಾಡಿದ್ರೆ ಹೆಚ್ಚೆಚ್ಚು, ಈಗ ಬಯಾನ್ ಮಾಡ್ತಾ ಇರ್ತೀವಿ, ತುಂಬಾ ಜನ ನನ್ನ ಸ್ನೇಹಿತರು ಹೇಳ್ತಿರ್ತಾರೆ, ಏನ್ ಹೇಳ್ತಿರ್ತಾರೆ ಜುಮ್ಮಾ ನಮಾಜಲ್ಲಿ, ಶುಕ್ರವಾರದ ನಮಾಜಲ್ಲಿ ಅದು ಏನ್ ಹೇಳ್ತಿರ್ತಾರೆ, ಜೋರಾಗಿ ಹೇಳ್ತಿರ್ತಾರೆ ಅಂತ. ಅಲ್ಲಿ ತುಂಬಾ ಜೋರಾಗಿ ಬಾಂಧವ್ಯದ ಬಗ್ಗೆ, ಭಾವೈಕ್ಯತೆಯ ಬಗ್ಗೆ, ಒಳ್ಳೆತನದ ಬಗ್ಗೆ, ನಾವ್ ಹೆಂಗ್ ಬದುಕಬೇಕು ಇದ್ರ ಬಗ್ಗೆ ಹೇಳ್ತಿರ್ತಾರೆ ಶುಕ್ರವಾರದ ನಮಾಜಲ್ಲಿ. ಇವನ್ ಕೇಳಿಸ್ಕೊಳ್ತಿರೋನ್ಗೆ ಏನ್ ಅನ್ನಿಸ್ತಿರುತ್ತೆ, ಓ ಅಲ್ಲಿ ಹೇಳ್ತಿರ್ತಾರೆ ಹಿಂದೂಗಳು ಮುಸಲ್ಮಾನರೆಲ್ಲ ಒಟ್ಟಾಗಿರ್ಬೇಕು ಅಂತ ಉರ್ದುನಲ್ಲಿ ಹೇಳಿದ್ರೆ ಇವ್ನು ಅನ್ಕಂತಿರ್ತಾನೆ ಹಿಂದೂಗಳನ್ನೆಲ್ಲ ಮುಸಲ್ಮಾನರು ಹೊಡಿಬೇಕು ಅಂತ ಹೇಳ್ತಿದ್ದಾರೆ ಅಂತ. ಯಾಕೆ ಹೀಗಾಗ್ತಿದೆ ಅಂದ್ರೆ ಕಮ್ಯುನಿಕೇಶನ್, ಬಾಂಧವ್ಯ ಅಥವಾ ಒಂದು ಸಂವಹನವಾಗಿ ನಾವು ಕನ್ನಡವನ್ನ ಹೆಚ್ಚೆಚ್ಚು ಬಳಸಿದ ಹಾಗೆ ಇವತ್ತೇನು ಬಿಜೆಪಿ ಇಷ್ಟು ಮುಸಲ್ಮಾನರ ಮೇಲೆ ಪಿತೂರಿ ಮಾಡ್ತಿದ್ಯಲ್ಲ, ವಿಶೇಷವಾಗಿ ಕರ್ನಾಟಕದಲ್ಲಿ, ಅದನ್ನ ಒಂದು 60-70% ನಿಲ್ಸೋದು ಯಾವಾಗ ಅಂತಂದ್ರೆ ನಾವೆಲ್ಲರೂ ಕನ್ನಡದಲ್ಲಿ ಮಾತಾಡಕ್ ಶುರು ಮಾಡಿದಾಗ. ಸೊ ಕನ್ನಡದಲ್ಲಿ ಮಾತಾಡಬೇಕು ಅಂತ ಸಂದೇಶ ಕೊಡ್ತೀರಿ. ಕನ್ನಡದಲ್ಲಿ ಮಾತಾಡಿ, ಕನ್ನಡ ನಮ್ಮ ತಾಯಿ ಭಾಷೆ, ತಾಯಿ ನೆಲವನ್ನ ಪ್ರೀತಿಸೋದು ಅಂತ ಅಂದ್ರೆ ಬರೀ ಈ ಮಣ್ಣಿಗೆ 5 ಹೊತ್ತು ಸಜ್ದಾ ಮಾಡೋರು ನಾವು. ಈ ಕರುನಾಡಿನ ಈ ನೆಲಕ್ಕೆ, ಕರ್ನಾಟಕದ ಈ ನೆಲಕ್ಕೆ 5 ಹೊತ್ತು ನಮಾಜ್ನಲ್ಲಿ ಸಜ್ದಾ ಮಾಡುವಂಥವ್ರು ನಾವು. ಈ ನೆಲ ಅಂತ ಅಂದ್ರೆ ಬರೀ ಮಣ್ಣಷ್ಟೇ ಅಲ್ಲ, ಈ ನೆಲ ಅಂತ ಅಂದ್ರೆ ಈ ನೆಲದ ಸಾಹಿತ್ಯ, ಈ ನೆಲದ ಸಂಸ್ಕೃತಿ, ಈ ನೆಲದ ಭಾಷೆ, ಈ ನೆಲದ ಎಲ್ಲವೂ ನಮ್ಮದು ಅಂತ ಅಪ್ಪಿಕೊಳ್ಳೋದು. ಆ ಅಪ್ಪಿಕೊಳ್ಳುವ ಒಂದು ಗುಣವನ್ನ, ಅಪ್ಪಿಕೊಳ್ಳುವಂಥ ಒಂದು ವಿಶೇಷತೆಯನ್ನ ಖುರಾನ್ ಕೂಡ ನಮಗ್ ಕೊಟ್ಟಿರುವಾಗ ನಾವ್ಯಾಕೆ ಅದನ್ನ ಬೇಡ ಅನ್ನೋಣ. ಕನ್ನಡದಲ್ಲಿ ಹೆಚ್ಚೆಚ್ಚು ಮಾತಾಡೋಣ. ಕನ್ನಡ ನಾವು ಹೆಚ್ಚೆಚ್ಚು ಮಾತಾಡಕ್ ಶುರು ಮಾಡಿದ್ರೆ ರಾಜಕಾರಣದಲ್ಲಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಸ್ತರಗಳಲ್ಲೂ ಕೂಡ ಕರ್ನಾಟಕದ ಮುಸಲ್ಮಾನರು ಮುನ್ನೆಲೆಗೆ ಖಂಡಿತವಾಗ್ಲೂ ಬರೋದಕ್ಕೆ ಸಾಧ್ಯ ಇದೆ. ಪ್ರತಿದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.